ವೇದಿಕೆ ಮೇಲಿರುವ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪಡಮಟ್ಟು, ವೇದಿಕೆ ಮೇಲಿರುವ ಹಿರಿಯರೇ, ಸಮಾಜದ ಬಂಧುಗಳೇ, ಕಡ್ಲಿಕಪ್ಪ ಕುಟುಂಬದವರೇ, ತಾಯಂದಿರೇ, ಮಾಧ್ಯಮದ ಮಿತ್ರರು, ಬಹುಶಃ ಕೊನೆಯ ಭಾಷಣಕಾರ ಮೊದಲ ಮಗ ಅಂದರೆ ಮೊದಲ ಮಗ ಆಗಿರಬಾರ್ದು, ಕೊನೆಯ ಭಾಷಣಕಾರ ಆಗಿರಬಾರ್ದು. ಯಾಕಂದರೆ ಮೊದಲ ಮಗ ಆಗಿದ್ರೆ ಜವಾಬ್ದಾರಿ ಜಾಸ್ತಿ, ಕೊನೆಯ ಭಾಷಣಕಾರ ಆಗಿದ್ರೆ ಈಗಾಗಲೇ ಸ್ವಾಮೀಜಿಯವರು ಹೇಳಿದ್ದಾರೆ 2 ನಿಮಿಷ ಮಾತಾಡಿ ಮುಗಿಸ್ಬೇಕು ಅಂತ. ಕಾರಣ ಈಗಾಗಲೇ ನಿಮಗೆಲ್ಲ ಹಸಿವಾಗಿದೆ, ಊಟಕ್ಕೆ ಹೋಗಬೇಕು. ಅಂಥದ್ರೊಳಗೆ ನಾನೇನಾದರೂ 1 ಗಂಟೆ ಮಾತನಾಡ್ತಾ ನಿಂತರೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಿಮ್ಮ ಪೇಷನ್ಸನ್ಸು ಕೂಡ ನಾನು ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. 2 ಮಾತುಗಳಲ್ಲಿ ನನ್ನ ಮತ್ತು ಈ ಕಡ್ಲಿಕಪ್ಪ ಕುಟುಂಬದ ಮಧ್ಯದಲ್ಲಿರುವ ಸಂಬಂಧದ ಬಗ್ಗೆ 1-2 ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ನಾನು ವಿರಾಮ ನೀಡಿ. ಬಹುಶಃ 1985ರಿಂದ ಹಿಡ್ಕೊಂಡು ಇವತ್ತಿನವರೆಗೂ ಕೂಡ, ಅಂದರೆ ಸುಮಾರು 40 ವರ್ಷಗಳ ಕಾಲ ಈ ಕಡ್ಲಿಕಪ್ಪ ಕುಟುಂಬದ ಜೊತೆಗೆ ನನ್ನ ಸಂಪರ್ಕ, ನನ್ನ ಸಂಬಂಧ. ಬಹುಶಃ ನೀವು ಕೇಳ್ಬೋದು, ನೀವೇನಾದರೂ ಅಣ್ತಂಬ್ರ ಅಂತ. ನಾವು ಒಡ ಹುಟ್ಟಿದವರು ಆಗಿರದೇ ಇದ್ದರೂ ಕೂಡ ಇಲ್ಲಿ ತನಕ ಒಡ ಹುಟ್ಟಿದವರು ಹೇಗೆ ನಡೆದುಕೊಳ್ತಾರೆಯೋ ಅದೇ ರೀತಿ ನಡೆದುಕೊಂಡು ಬಂದಂಥವ್ರು. ಬಹುಶಃ ಮನೋಹರ್ ಕಡ್ಲಿಕಪ್ಪ ಅವರ ನಿಧನದ ನಂತರದಲ್ಲಿ ರಾಜಗೋಪಾಲ್ ಕಡ್ಲಿಕಪ್ಪ ಅವರು ಯಾವಾಗೇ ಮಾತಾಡಲಿ ಅಣ್ಣ ಅನ್ನದೇ ಬಹುಶಃ ಆ ಸಂಬಂಧಗಳು ಹೇಗೆ ಮುಂದುವರೆದುಕೊಂಡು ಬಂದು ಅನ್ನೋದನ್ನು ಕೂಡ ನಾನು ಇಲ್ಲಿ ತನಕ ನೋಡಿದ್ದೇನೆ. ಬಹುಶಃ ಸಿದ್ದು ಅವರು ಮಾತು ಹೇಳಿದರು, ಸುಲಕ್ಷಣಾ ಮತ್ತು ಕೃಷ್ಣ ಅವ್ರನ್ನ ದತ್ತಕ್ಕೆ ತಗೊಳ್ಳೋ ಸಂದರ್ಭದಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ನಡೀತು. ಲಕ್ಷ್ಮೀ ಭಾಳ ನೊಂದ್ಕೊಂಡ್ಬಿಟ್ಟಿದ್ದು, ಏನು ಹೇಳೋದು, ಹೇಗೆ ಮಾಡೋದು. ಬಹುಶಃ ಕಡ್ಲಿಕಪ್ಪ ದಂಪತಿಗಳಿಬ್ಬರು ಕೂಡ, ಪ್ರೇಮಕ್ಕ ಮತ್ತು ಮನೋಹರ್ ಕಡ್ಲಿಕಪ್ಪ ಅವರು ಧಾರವಾಡಕ್ಕೆ ಬಂದರು. ಏನೇನ ಹೀಗಾಗಿದೆ, ಏನು ಮಾಡೋದು. ಬಹುಶಃ 2 ದಿನಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿ, ಇಲ್ಲ ಇದನ್ನು ಮಾಡೋದು, ಅದಕ್ಕೆ ಒಂದು ನಿರ್ದಿಷ್ಟವಾದ ದಿನಾಂಕವನ್ನು ಫಿಕ್ಸ್ ಮಾಡುವುದರ ಜೊತೆಗೆ ಕಾನೂನುಬದ್ಧವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋಣ ಅಂಥೇಳಿ ತೀರ್ಮಾನ ಮಾಡ್ಕೊಂಡು ಬಂದೆವು. GB ಪಾಟೀಲ್ರು, ನಾನು, ಸಿದ್ದು ಅವರು, ಗೋಪಾಲ, ಇನ್ನೊಂದಿಬ್ಬರು ಇದ್ದರು. ಈ 5-6 ಜನ ಕೂತ್ಕೊಂಡು ಇಡೀ ರಾತ್ರಿ ಎಲ್ಲ ಚರ್ಚೆ ಮಾಡಿ ಹೇಗೆ ತೆಗೆದುಕೊಳ್ಳೋದು, ಕಾನೂನುಬದ್ಧವಾಗಿ ಹೇಗೆ ಮಾಡೋದು ಅಂತ. ಅದು ಮಾಡಿದ ಸ್ವಲ್ಪ ದಿವಸದೊಳಗೆ ದೇವಿಕಾ ಹುಟ್ಟಿದಾಗಲೂ ಕೂಡ ಸಮಸ್ಯೆಗಳು ಉದ್ಭವ ಆಗ್ಬೋದೇನೋ ಅಂತ. ಲಕ್ಷ್ಮಿ ಭಾಳ ಉದಾರ ಮನಸ್ಸಿನಿಂದ, ಅದು ಒಂದು ಸಲ ಆಗಿಬಿಟ್ಟಿದೆ ಸರ್, ಅದನ್ನೇನೂ ನಾನು ಮಾತಾಡೋದಿಲ್ಲ ಅಂತ. ಯಾಕಂದರೆ ಅಷ್ಟು ಗಟ್ಟಿ ಮನಸ್ಸಿನಿಂದ ಅವರಿಬ್ಬರು ಹೇಳಿದರು. ನಾ ಹೇಳಿದ ಕೂಡಲೇ ಅವಾಗ ಹೇಳಿದೆ, ನಿಮ್ಮಂತಹ ಉದಾರವಾದಿಗಳು ಏನಿದ್ದಾರಲ್ಲ ಈ ಜಗತ್ತಿನೊಳಗೆ ಇರೋದು ಭಾಳ ಕಡಿಮೆ. ಅಂತಹ ಉದಾರ ತತ್ವವನ್ನು ನೀವು ಒಪ್ಪಿಕೊಂಡು ಎಲ್ಲರಿಗೂ ಕೂಡ ಆಸ್ತಿಯೊಳಗೆ ಸಮಪಾಲವನ್ನು ಕೊಡ್ತೀನಿ ಅಂತ ಏನು ಹೇಳ್ತಿದ್ದೀರಲ್ಲ, ಅದು ಅತ್ಯಂತ ಸಮೃದ್ಧವಾಗಿರುವಂಥದ್ದು, ನಿಮ್ಮ ಮಾತು ಗೌರವಿಸುವಂಥದ್ದು. ಆವಾಗ ನಮ್ಮೆಲ್ಲರಿಗೂ ಕೂಡ ಭಾಳ ಸಮಾಧಾನ ಆಗಿದ್ದು. ಯಾಕಂದರೆ ದೇವಿಕಾ ಹುಟ್ಟಿದ ಮೇಲೆ ನಮಗೆ ಗೊಂದಲ ಹುಟ್ಟಿತ್ತು, ಆದರೆ ಲಕ್ಷ್ಮಿ ಮತ್ತು ರಾಜಗೋಪಾಲ್ ಮಧ್ಯದಲ್ಲಿ ಗೊಂದಲ ಇರಲೇ ಇಲ್ಲ. ಭಾಳ ನಿರ್ದಿಷ್ಟವಾಗಿ ನಿಖರವಾಗಿ ಆ ಮಾತುಗಳನ್ನು ಅವರು ಹೇಳಿರುವುದನ್ನು ನಾವು ನೆನಪಿಸ್ಕೊಳ್ತೀನಿ, ಇವತ್ತಿಗೂ ಕೂಡ ನೆನಪಿಸ್ಕೊಳ್ತೀನಿ. ಮೊನ್ನೆ ಮನೆಗೆ ಹೋದಾಗಲೂ ಕೂಡ ಆ ಮಾತುಗಳನ್ನು ಮತ್ತೆ ನೆನಪಿಸ್ಕೊಂಡಿರುವುದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಈ ಪುಸ್ತಕದ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಇದು ಪುಸ್ತಕ ರಾಜಗೋಪಾಲ್ ಕಡ್ಲಿಕಪ್ಪ ಅವರ ಕನಸಿನ ಕೂಸು ಅಂದ್ರೂ ಅಡ್ಡಿ ಇಲ್ಲ. ಯಾಕಂದರೆ ನಾನು ಈ ರೀತಿ ಯೋಚನೆ ಮಾಡಿರಲಿಲ್ಲ. 1990ರ ದಶಕದಲ್ಲಿ ನಾನು ಬರೆದಿರುವಂತಹ 10-15 ಪುಸ್ತಕಗಳಿದ್ದು, ಅವೆಲ್ಲವುಗಳು ಭುವನೇಶ್ವರಿ ಸಾಹಿತ್ಯ ಪ್ರಕಾಶನದಿಂದಲೇ ಪ್ರಕಟ ಆಗಿದ್ದು. ಅವರು ಒಂದು ಭುವನೇಶ್ವರಿ ಸಾಹಿತ್ಯ ಪ್ರಕಾಶನ ಪ್ರಕಟಿಸಿರುವ ಎಲ್ಲ ಕೃತಿಗಳನ್ನು ಒಂದು ಪುಸ್ತಕದ ರೂಪದಲ್ಲಿ
ತರೋದು, ಅದಕ್ಕೆ ನೀವು ಸಹಕರಿಸಬೇಕು ಅಂಥೇಳಿ ಇಲ್ಲೇ ಗದಗಿನಲ್ಲಿ ಯಾವುದೋ ಒಂದು ಫಂಕ್ಷನಿಗೆ ಬಂದಾಗ ಅವಾಗ ಹೇಳಿದರು ಅವರು. ಆಯಿತು ಅಂತ ಹೇಳಿದೆ ನಾನು. ಕೇವಲ 3 ತಿಂಗಳ ಸಮಯ ಇದೆ, ಆ ಸಮಯದೊಳಗೆ ನೀವು ಮಾಡಿಕೊಡ್ಬೇಕು ಅಂತ ಹೇಳಿದರು. ಮಾಡಿ ಇವತ್ತು ಬಿಡುಗಡೆ ಆಗಿದೆ. ಇದರೊಳಗೆ ಏನಿದೆ ಅಂತ ಅನ್ನೋದು ಒಂದು ಮಾತು ಹೇಳ್ತೀನಿ. ಇದರೊಳಗೆ ನಿಮ್ಮ ತಲೆಯೊಳಗೆ ಏನು ಪ್ರಶ್ನೆಗಳದಾವು ಸಮಾಜದ ಬಗ್ಗೆ, ಅದಕ್ಕೆಲ್ಲ ಉತ್ತರಗಳದಾವೆ. ನಿಮಗೆ ಗೋತ್ರ ಆಗಿರ್ಬೋದು, ಸೂತ್ರ ಆಗಿರ್ಬೋದು, ಯಾವುದೇ ಸಮಸ್ಯೆ ಇರಲಿ, ಆ ಎಲ್ಲ ಸಮಸ್ಯೆಗಳಿಗೂ ಇದರೊಳಗೆ ಉತ್ತರ ಅದಾವೆ. ಹೇಗೆ ಅದಾವ ಅಂದರೆ ಪ್ರಶ್ನೆ ಅದಕ್ಕೆ ಉತ್ತರ, ಪ್ರಶ್ನೆ ಅದಕ್ಕೆ ಉತ್ತರ ರೀತಿ ಒಳಗೆ ಅದಾವು. ಬಹುಶಃ ಭಾಳ ಹಿಂದೆ 90ಸ್ನೊಳಗೆ ಇದ್ದವ್ರಿಗೆ ಗೊತ್ತಿದೆ. 1990ರಲ್ಲಿ ವರವಿ ಮೌನೇಶ್ವರ ಜಾತ್ರೆ ಒಳಗೆ ನನ್ನೊಂದು ಸಣ್ಣ ಪುಸ್ತಕ ಬಾಲ ವಿಶ್ವಕರ್ಮ ಅಂತ ಪ್ರಕಟ ಆಗಿತ್ತು. ಆ ಬಾಲ ವಿಶ್ವಕರ್ಮದ 5 ಭಾಗಗಳಿದ್ದು, ಆ ಎಲ್ಲ 5 ಭಾಗಗಳು ಇದ್ರಾಗ ಅದಾವು. ಆಮೇಲೆ ಕರ್ನಾಟಕ ವಿಶ್ವಕರ್ಮ ಮಹಾಪುರುಷರು ಅಂತೇಳಿ ಒಂದು ಪುಸ್ತಕ ಇತ್ತು ನಂದು, ಅದನ್ನೂ ಕೂಡ ಇದರೊಳಗೆ ಇದೆ. ಅದರ ಜೊತೆಗೆ ಶಾಸನೋಕ್ತ ವಿಶ್ವಕರ್ಮರು ಅಂತೇಳಿ ಒಂದು ಪುಸ್ತಕ ಇತ್ತು, ಅದನ್ನೂ ಕೂಡ ಇದರೊಳಗಿದೆ. ಅದರ ಜೊತೆಗೆ ಮೌನೇಶ್ವರ ಮತ್ತು ಸರ್ವಜ್ಞ ಎ ಕಂಪ್ಯಾರಿಟಿವ್ ಸ್ಟಡಿ ಅಂತೇಳಿ ಒಂದು ಪುಸ್ತಕ ಮಾಡಿದ್ದೆ, ಆ ಪುಸ್ತಕವೂ ಕೂಡ ಇದರೊಳಗಿದೆ. ಅದರ ಜೊತೆಗೇ ವರವಿ ಕ್ಷೇತ್ರ ದರ್ಶನ ಮತ್ತು ಚಿಂತಣಿ ದರ್ಶನ ಅಂಥೇಳಿ ಏನು ನಾನು ಪ್ರತ್ಯೇಕವಾಗಿ ಮಾಡಿರುವ 8 ಪುಸ್ತಕಗಳೇನದವಲ್ಲ, ಆ 8 ಪುಸ್ತಕಗಳನ್ನು ಸಮಗ್ರವಾಗಿ ಈ ಕೃತಿ ಒಳಗೆ ನೀಡಲಾಗಿದೆ. ಇದನ್ನು ನೀವು ಓದಿದರೆ ನಿಮಗೆ ನಿಮ್ಮಲ್ಲಿರುವ ಸಮಸ್ಯೆಗಳೆಲ್ಲ ಬಗೆಹರಿತಾವು ಅನ್ನೋದನ್ನು ನನ್ನ ಅನಿಸಿಕೆ. ಇದನ್ನು ಪ್ರಕಟ ಮಾಡಲಿಕ್ಕೆ ಅತ್ಯಂತ ಉತ್ಸುಕರಾಗಿ ಬಹುಶಃ ಹಗಲಿರುಳು ನನ್ನ ಜೊತೆಗೆ ಕೆಲಸ ಮಾಡಿದರು. ಆ ಕೆಲಸದ ನಿಮಿತ್ತವಾಗಿ ಈ ಗ್ರಂಥ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಇದು ಬಹುಶಃ ಸಂಕನೂರವರು ಮಾತನ್ನು ಹೇಳಿದರು, ಇದು ಶಾಶ್ವತವಾಗಿ ಉಳಿಯುವಂಥದ್ದು ಅಂತ. ಬಹುಶಃ ವಿಶ್ವಕರ್ಮ ಸಮಾಜದವರು ಇದನ್ನು ಶಾಶ್ವತವಾಗಿ ಉಳಿಯುವಂಗೆ ಮಾಡಬೇಕು ಅಂತಂದ್ರೆ ಒಂದಿಷ್ಟು ತೊಗೊಂಡು ಓದಬೇಕು. ಯಾಕಂದರೆ ನಿಮ್ಮಲ್ಲಿರುವ ಸಮಸ್ಯೆಗಳು ಹಾಗೆ ಬಗೆಹರಿಯೋದಿಲ್ಲ, ಓದ್ಬಿಟ್ರೆ ಸಾಕು. ಬಹುಶಃ ಯಾವುದೇ ಸಮಸ್ಯೆ ಉದ್ಭವ ಆಗಲಿ ಇದನ್ನು ತೆಗೆದು ನೋಡ್ರಿ. ನಾವು ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅನ್ನೋದು ಹಿಡ್ಕೊಂಡು ಸತ್ತಾಗ ಅಂತ್ಯ ಸಂಸ್ಕಾರ ಹೇಗೆ ಮಾಡಬೇಕು ಅನ್ನುವವರೆಗಿನ ಎಲ್ಲ ಪ್ರಶ್ನೆಗಳಿಗೂ ಇದರಾಗ ಉತ್ತರ ಇದೆ. ಅದನ್ನು ನಾನು ಬೂಸ್ಟ್ ಮಾಡಿ ಹೇಳ್ತಾ ಇಲ್ಲ, ನೀವು ಓದಿ ನೋಡ್ಬೋದು, ಸಲಹೆ ಸೂಚನೆಗಳನ್ನು ಕೂಡ ಕೊಡ್ಬೋದು ಅನ್ನುವ ಮಾತುಗಳನ್ನು ಹೇಳಿ ನನಗೆ ಕೊನೆಗಳಿಗೆ ಒಳಗಾದ್ರೂ ಪಾಟೀಲರು 2 ನಿಮಿಷನಾಗ ಮಾತಾಡ್ರಿ ಅಂದರು. 5 ನಿಮಿಷ ತೊಗೊಂಡಿದ್ದೀನಿ. ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕ್ಷಮೆ ಕೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.